ನಮಸ್ಕಾರ ರೀಪ ಎಲ್ಲರಿಗೂ. 10 ದಿನದ ಚಳಿಗಾಲ ಅಧಿವೇಶನ ಏನು ದರ್ಬಾರ ಮಾಡ್ತೀರಿ? ಯಾವ ಮೋಜು ಮಜಾ ಮಸ್ತಿ ಮಾಡ್ತೀರಿ? ಶಾಸಕರೇ, ಮಂತ್ರಿಗಳೇ, ನಿಮಗೆ ಅನೇಕ ಬಾರಿ ಎಚ್ಚರಿಕೆ ಕೊಟ್ಟಿದ್ದೀನಿ. ನಿಮ್ಮ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ತರ್ರಿ. ಯಾವುದೇ ಪಕ್ಷ ಭೇದ ಮರೆತು ಉತ್ತರ ಕರ್ನಾಟಕ ಅಭಿವೃದ್ಧಿ ಸಲುವಾಗಿ ಇವತ್ತು ನಿಮಗೆ ಒಂದು ಸುವರ್ಣ ಅವಕಾಶ ಒದಗಿ ಬಂದೈತಿ. ಸುವರ್ಣಸೌಧದಲ್ಲಿ ಸುವರ್ಣ ಅವಕಾಶ ಯಾಕೆ ಬಂದೈತೆ ಅಂದರೆ ಇವತ್ತು ನೀವು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಆ ಚರ್ಚೆ ಮಾಡಿದನ್ನು ಸರ್ಕಾರದಿಂದ ಆದೇಶ ಮಾಡಿ ಉತ್ತರ ಕರ್ನಾಟಕಕ್ಕೆ ಏನು ಅವಶ್ಯಕತೆ ಐತಿ ಎಲ್ಲ ತರಬೇಕು. ರೈತಾಪಿ ಜನರು ಸ್ಟ್ರೈಕ್ ಮಾಡಕತ್ತಾರ, ಸತ್ಯಾಗ್ರಹ ಮಾಡತ್ತಾರ, ದಿನಗೂಲಿ ನೌಕರು ಸತ್ಯಾಗ್ರಹ ಮಾಡತ್ತಾರ, ಒಳಗುತ್ತಿಗೆ ಹೊರಗುತ್ತಿಗೆ ಏನೇನ್ರಿ ಇದು ಎಲ್ಲ. ಎಷ್ಟು ಜನ ಇವತ್ತು ಪೊಲೀಸ್ ಕಮಿಷನರ್ ಕಚೇರಿಗೆ ಅರ್ಜಿ ಕೊಟ್ಟಾರಂತ ನಮಗೆ ಪರವಾನಗಿ ಕೊಡಬೇಕಂತ. ಎಷ್ಟು ಸಂಘಟನೆಯವರು ಇವತ್ತು ಯಾಕೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಾಕತ್ತಾರ, ಅದರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಬೇಕು. ಸಂಬಂಧಪಟ್ಟ ಮಂತ್ರಿಗಳು ಅಲ್ಲಿ ಹೋಗಬೇಕು. ಯಾವ ಶೆಡ್ಡಿನಲ್ಲಿ ಯಾವ ಉಪನ್ಯಾಸಕರಿರಲಿ, ಅತಿಥಿ ಉಪನ್ಯಾಸಕರಿರಲಿ, ಗುತ್ತಿಗೆ ಆಧಾರದ ನೌಕರರಿರಲಿ, ಅವರಿಗೆ ಸಂಬಂಧಪಟ್ಟ ಮಂತ್ರಿಗಳು ಹೋಗಿ ತಕ್ಷಣ ಒಂದೇ ದಿನದಲ್ಲಿ ಇತ್ಯರ್ಥ ಮಾಡಿ ಅವ್ರನ್ನ ವಾಪಸ್ ಕಳಿಸ್ಬೇಕು. ಸಾವಿರಾರು ಜನ ಬಂದಿರ್ತಾರ. ಈ ಸಾವಿರಾರು ಜನ ಗದ್ದಲದಲ್ಲಿ ಸತ್ಯಾಗ್ರಹದ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ 10 ದಿನದ ಈ ಚಳಿಗಾಲ ಅಧಿವೇಶನ ಸೀಮಿತ ಆಗತೈತಿ. ಬೆಂಗಳೂರಲ್ಲಿ ಇಷ್ಟು ಸ್ಟ್ರೈಕ್ ಆಗೋದಿಲ್ಲ, ಇಲ್ಲಿ ಯಾಕೆ ಇಷ್ಟ ಆಗಾಕತೈತಿ ಅಂದ್ರೆ ಸಮಸ್ಯೆಗಳು ಹೆಚ್ಚದಾವ ಅಂದಂಗಾತು. ಸಂಬಂಧಪಟ್ಟ ಮಂತ್ರಿಗಳು ಇದಕ್ಕೆ ಬಹಳಷ್ಟು ಗಮನ ಹರಿಸಬೇಕು. ಈಗ ಭಾಳ ಒಳ್ಳೊಳ್ಳೆ ಕೆಲಸ ಮಾಡುವ ಮಂತ್ರಿಗಳ ಬಗ್ಗೆ ಬರ್ತೀನಿ. ತಮ್ಮ ಕ್ಷೇತ್ರ ನೋಡಿದಿರಿ. ಇವತ್ತು ಬೀದರ್ ಸಾಗರ್ ಖಂಡ್ರೆ MP ನಾವು ಸತತ ಹೋಗಿ 4 ದಿನ ಅಲ್ಲಿದ್ದೀವಿ. ಕೂಲಂಕುಷವಾಗಿ ಎಲ್ಲ ಪರಿಶೀಲನೆ ಮಾಡಿದ್ದೀವಿ ಪ್ರತಿ ಹಳ್ಳಿಯಲ್ಲಿ. ಸಾಗರ್ ಖಂಡ್ರೆಗೆ ಇವತ್ತು ಈ ನಮೂನಿ ಜನ ಮೆಚ್ಚುಗೆ ವ್ಯಕ್ತಪಡಿಸಾಕತ್ತಾರ. 10 ಸಲ MP ಆಗ್ತಾನಂತಾರೆ. 10 ಸಲ MP. ಎಷ್ಟು ವಿನಯದಿಂದ ಮಾತನಾಡುವಂಥ ಯುವಕರೇ. 26ನೇ ವಯಸ್ಸಿನಲ್ಲಿ ಸಂಸದ, ತಂದೆಯ ಮಾರ್ಗದರ್ಶನ, ಅಜ್ಜನ ಹಿತ ನುಡಿ. ನೋಡ್ರಿ, ಭೀಮಣ್ಣ ಖಂಡ್ರೆ ಅವರು ಶತಾಯುಷಿಗಳು. ದೇವರಿನ್ನೂ ಆಯುಷ್ಯ ಕೊಡಲಿ ಅವರಿಗೆ. ಅವರ ಸುಪುತ್ರ ಈಶ್ವರ್ ಖಂಡ್ರೆ ಅರಣ್ಯ ಮಂತ್ರಿ. ಎಷ್ಟೊಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ಬೀದರ್ ನಂದನವನ ಮಾಡ್ಯಾರ. ನಂದನವನನ ಹೋಗಿ ನೋಡ್ರಿ ಬೀದರ್. ಇವತ್ತು ಯಾವ ಜಾತಿ ಗಲಭೆ ಇಲ್ಲ, ಯಾವ ವೈರಸ್ಗಳಿಲ್ಲ, ಯಾವ ದ್ವೇಷ ಭಾಷಣ ಇಲ್ಲ, ಎಲ್ಲರೂ ಸಮಾನರು ಅಂತ ಬಸವಣ್ಣರ ನಾಡಿನಲ್ಲಿ ಈಶ್ವರ್ ಖಂಡ್ರೆ ಮಾಡುತ್ತಿರುವ ಕಾರ್ಯ ಯಾವಾಗಲೂ ಮೆಚ್ಚಲೇಬೇಕು. ಈಶ್ವರ್ ಖಂಡ್ರೆ ಅವರಿಗೆ ಇನ್ನೂ ಶಕ್ತಿ ಕೊಡಲಿ. ಈಶ್ವರ್ ಖಂಡ್ರೆ ಅವರಿಗೆ ಇನ್ನೂ ಬಡ ಜನರ ಕೂಗನ್ನು ಕೇಳುವಂಥ ಶಕ್ತಿ ಕೊಡಲಿ. ಆ ಕಡೆನ ಬರ್ರಿ ಮತ್ತು ಹಂಗ ಬಾಜು ಅಲ್ಲಿರುವಂಥ ಶಾಸಕರು ನೋಡ್ರಿ. ಅಲ್ಲಿರುವ ಮತ್ತೊಬ್ಬ ಮಂತ್ರಿ, ಪೌರಾಡಳಿತ ಮಂತ್ರಿ ನೋಡ್ರಿ, ರಹೀಂ ಖಾನ್. ಸೌಮ್ಯ ಸ್ವಭಾವದ ವ್ಯಕ್ತಿ, ಶಾಂತ ಸ್ವಭಾವದ ವ್ಯಕ್ತಿ. ಅಲ್ಲಿ ರಹೀಂ ಖಾನ್ ಒಂದು ಕೆಲಸ ಏನು ಮಾಡಬೇಕಂದ್ರೆ, ರಹೀಂ ಖಾನರೇ ನಿಮ್ಮ ಜೊತೆ ಇರುವಂಥ ಆಪ್ತರನ್ನ ಒಂದು ಸ್ವಲ್ಪ ದೂರ ಇಡ್ರಿ. ಅವ್ರೇನು ನೇಮಿಸಿದಿರಲ್ಲ ನೀವು ಆ ನೌಕರಸ್ಥರನ್ನ, ಅವ್ರ ಬಗ್ಗೆ ಭಾಳ ಎಚ್ಚರಿಕೆ ವಹಿಸ್ಬೇಕು. ಅವ್ರು ನಿಮ್ಮ ಹೆಸರು ಕೆಡಿಸ್ತಾರೆ. ಈಗಾಗಲೇ ಕೆಡಿಸ್ಯಾರ. ನಾನು ನಿಮಗೆ ನೇರವಾಗಿಯೂ ಹೇಳೇನಿ, ಅವ್ರನ್ನ ದೂರ ಇಡ್ರಿ. ಅವ್ರು ಯಾವ ರೀತಿಯಲ್ಲಿ ದುರ್ನಡತೆಯ ವ್ಯವಹಾರ ಮಾಡಕತ್ತಾರ ರಹೀಂ ಖಾನ್, ನಿಮಗೆ ಕಲಂಕ ಬರ್ತೈತಿ. ನೀವು ರಾಜ್ಯ ಮಟ್ಟದ ಅಲ್ಪಸಂಖ್ಯಾತ ನಾಯಕ ಆಗ್ತೀರಿ. ಅವ್ರನ್ನ ದೂರ ಇಡ್ರಿ. ಈ ಕಡೆ ಬರ್ರಿ. ಹಂಗೆ ಅಲ್ಲಮ್ಮ ಪ್ರಭು ಎಂಥ ಶಾಸಕರಿ. ಅಜಯ್ ಸಿಂಗ್ ಸ್ಮಾರ್ಟ್ ಹೀರೋ ಎಂಥ ಶಾಸಕ. ಮತ್ತಿ ಮೋಡ್ ನೋಡ್ರಿ ಎಂಥ ಶಾಸಕ. BJP ಇದ್ದರೂ ಸಹಿತ ಎಲ್ಲರ ಜೊತೆ ಅಡ್ವಾನ್ಸ್ ಭವಿಷ್ಯ ಹೇಳಿದ್ವಿ. ಮತ್ತೆ ಮೋಡ್ ಆರಿಸಿ ಬರ್ತಾರಂಥೇಳಿ, ಗುಲ್ಬರ್ಗಾದಿಂದ ಆರಿಸಿ ಬರ್ತಾರೆ ಗ್ಯಾರಂಟಿ ಅಂತ ಹೇಳಿದ್ವಿ ನಾವು. ಇಂಥ ಶಾಸಕ. ಈಗ ಅದೇ ಕ್ಷೇತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ನೋಡ್ರಿ, ಜನರ ಜೊತೆ ಎಷ್ಟೊಂದು ಸೌಹಾರ್ದತೆ. ಅದು ನಾಯಕನ ಲಕ್ಷಣ. ಈ ಕಲ್ಯಾಣ ಕರ್ನಾಟಕದ ಒಂದು ಒಕ್ಕಟ್ಟತನ ನೋಡಿದರೆ ಅಲ್ಲೊಬ್ಬರು ಹಿತಚಿಂತಕ ಶಾಸಕರದಾರ್ರಿ. ಸಮಾಜವಾದಿ, ಲೋಹ್ಯವಾದಿಯನ್ನು ಅರ್ಥ ಮಾಡಿಕೊಂಡಂಥ ಶಾಸಕ. ಆ ಶಾಸಕ BR ಪಾಟೀಲ್. ಅನುಭವಿಕ ರಾಜಕಾರಣಿ. ಎಲ್ಲರಿಗೂ ಯಾರಿಗೂ ಏನೋ ಹೇಳ್ದ ಚಾಟಿ ಏಟು ಬೀಸುವಂಥ ಶಾಸಕ BR ಪಾಟೀಲ್. ಹಿರಿಯರು, ಮಾರ್ಗದರ್ಶಕರು. ಅಂಥವ್ರ ಆಶೀರ್ವಾದ ಕಲ್ಯಾಣ ಕರ್ನಾಟಕದಾಗೈತ್ರಿ. ಈ ಕಡೆ ಮತ್ತೆ ಬರ್ರಿ, ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ್. ಸರ್ಕಾರದ ಮೇಲೆ ಒತ್ತಡ ಪ್ರಭಾವ ತರುವಂಥ ಯಂಗ್ ಎನರ್ಜಿಕ್ ಶಾಸಕ. ಇಂಥ ಸ್ಟ್ರಾಂಗ್ ಶಾಸಕರು ಬೇಕ್ರಿ. ಸ್ಟ್ರಾಂಗ್ ಶಾಸಕರಿದ್ದರೆ ಮಾತ್ರ ಅಭಿವೃದ್ಧಿ. ಅದೇ ಖನೀಜ್ ಫಾತಿಮಾ ನೋಡ್ರಿ, ಶಾಂತ ಇರ್ತಾರೆ, ಮಾತ್ರ ಕೆಲಸ ಭಾಳ ಒಳ್ಳೇದು ಮಾಡ್ತಾರೆ. ಅದರ ಸಲುವಾಗಿ ಅಲ್ಲಿ ರಾಧಾಕೃಷ್ಣ ಅವರಿಗೆ 30-40 ಸಾವಿರ ಲೀಡ್ ಕೊಟ್ಟಂಥ ಅದೇ ಮಹಿಳೆ ಖನೀಜ್ ಫಾತಿಮಾ. ಕಮ್ರುಲ್ ಇಸ್ಲಾಂ ಅವರ ಧರ್ಮಪತ್ನಿ.
ರಾಧಾಕೃಷ್ಣ ಇವತ್ತು ಆಯ್ಕೆ ಆಗಲಿಕ್ಕೆ ಕಾರಣೀಭೂತ ಆದಂಥ ಕನೀಸ್ ಫಾತಿಮಾ, ಇಂಥವರೆಲ್ಲರೂ ಸಾಮರಸ್ಯದಿಂದ ಅಲ್ಲಿ ಖಾಜಾ ಬಂದೇ ನವಾಜ್ ಸಜ್ಜಾದೆ ಅದಾರ, ಅಲಿ ಬಾಬಾ ವಕಫ್ ಅಧ್ಯಕ್ಷರು, ದೊಡ್ಡ ಬಸಪ್ಪ ಅಪ್ಪ ನೋಡ್ರಿ ಇನ್ನೂ ಸಣ್ಣ ವಯಸ್ಸು ಆದರೂ ಅವರಿಗೆ ಪೀಠಾಲಂಕಾರ ಮಾಡಿದ್ದಾರೆ. ಇಂಥ ಎಲ್ಲ ವ್ಯಕ್ತಿಗಳು ಸೈಯದ್ ಹೈದರ್ ಪಾಷಾನಂಥವರ ಮಾರ್ಗದರ್ಶನ, ಸಜ್ಜಾದೆ ಗುರುಗಳ, ಸೂಫಿ ಸಂತರ ಇವೆಲ್ಲವನ್ನು ಯಾಕೆ ಹೇಳಕತ್ತಾನ ಕಾಕ ಇವತ್ತು ಕಲ್ಯಾಣ ಕರ್ನಾಟಕ ಎಷ್ಟು ಒಕ್ಕಡ್ತನ ಐತೆ ಅನ್ನೋದು. ಉತ್ತರ ಕರ್ನಾಟಕ ಕಿತ್ತೂರು ಕರ್ನಾಟಕದಾಗ ಒಕ್ಕಡ್ತನ ಯಾಕಿಲ್ಲ? MB ಪಾಟೀಲ್ ರೇ, ಶಿವಾನಂದ ಪಾಟೀಲ್ ರೇ, ಸತೀಶ್ ಜಾರಕಿಹೊಳಿ ಅವರೇ, RB ತಿಮ್ಮಾಪುರ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಅಮ್ಮ ತಾಯಿ ನಿನಗೂ ಭಾಳ ಶಕ್ತಿ ಐತಿ. ಉತ್ತರ ಕರ್ನಾಟಕದ ಬಗ್ಗೆ ಕಲ್ಯಾಣ ಕರ್ನಾಟಕದವ್ರು ಹೆಂಗೆ ಸಚಿವಾಲಯ ತಂದರು ಹಂಗೆ ಸಚಿವಾಲಯ ತರೋ ಸಲುವಾಗಿ ವಿಚಾರ ಮಾಡಮ್ಮ. ರೈತಾಪಿ ಜನರು ಕೂಗು ಕೇಳವರು ಯಾರು, ಅವರ ಗೋಳು ಹೇಳವರು ಯಾರು. ಎಷ್ಟೊಂದು ಸ್ವಾರಸ್ಯಕರವಾದ ಘಟನೆಗಳು ಇವತ್ತು ಸದನದಲ್ಲಿ ಚರ್ಚೆ ಆಗಬೇಕು. ಇವತ್ತಿನ ಸದನ ಶ್ರದ್ಧಾಂಜಲಿ ಮುಖಾಂತರ ಮುಂದೂಡ್ತಾರೆ. ಮತ್ತು ನಾಳಿಂದ ಭಾಳ ಗರಮಾಗರಂ, ನಾಳಿಂದ ಸ್ಟ್ರೈಕ್ಗಳು ಚಾಲೂ ರೀ. BJP ಸ್ಟ್ರೈಕ್, ರೈತರ ಸ್ಟ್ರೈಕ್, 11ಕ್ಕೆ ಸ್ಟ್ರೈಕ್, 12ಕ್ಕೆ ಸ್ಟ್ರೈಕ್, 13ಕ್ಕೆ ಸ್ಟ್ರೈಕ್, 14ಕ್ಕೆ ಸ್ಟ್ರೈಕ್, 15ಕ್ಕೆ ಸ್ಟ್ರೈಕ್, 16, 17 ಗಂಟೆ ಮೂಟೆ ಕಟ್ಕೊಂಡು ಕಿತ್ಕೊಂಡು ಹೋಗ್ತಾರೆ. ಬರೇ ಒಂದು 4 ಮಸೂದೆಗಳನ್ನ ಪಾಸ್ ಮಾಡೋ ಸಲುವಾಗಿ 25 ಕೋಟಿ ಡಮಾರ್. ಯಾಕೆ ಬೇಕಾಗಿತ್ತು? ಎದಕ್ಕೆ ಬೇಕಾಗಿತ್ತು ಈ ಅಧಿವೇಶನ? ಈ ಅಧಿವೇಶನದಿಂದ ಪ್ರಯೋಜನವಿಲ್ಲ. ಈ ಅಧಿವೇಶನ ಬಂತಂದ್ರೆ ಅಧಿಕಾರಿಗಳ ಒಂದೊಂದು ಗುಳಿಗೆ ಎಷ್ಟು ತಗೋತಾರೆ. BP ಶುಗರ್ ಹೆಚ್ಚಾಕೈತಿ ಪಾಪ, ಅದನ್ನು ತೊಗೊಂಬ, ಇದನ್ನು ತೊಗೊಂಬ. ಪುಣ್ಯಾತ್ಮ ಒಬ್ಬ ಎಷ್ಟರೇ ಲಜ್ಜಿಗೇಡಿ ಇರಬೇಕು, ತನ್ನ ಮೊಬೈಲ್ ಚಾರ್ಜರ್ ತರಿಸ್ತಾನ. 4,000 ರೂಪಾಯಿ ಕಿಮ್ಮತ್ರಿ ಆ ಚಾರ್ಜರ್. ಅಧಿಕಾರಿ ಓಡಿ ಹೋಗಿ ತರಬೇಕು. ನನಗೆ ರಾತ್ರಿ 11 ಗಂಟೆಗೆ ಬಿಸಿ ಹಾಲು ಕಾಯಿಸಿ ಕೊಡ್ಬೇಕು. ಇವೆಲ್ಲ ಘಟನೆಗಳು ನೋಡಿದರೆ ಈಗ ಬಿಂಸಿಗಡ ಅದೇನೋ ತನಿಖಾ ತಂಡ ಇಟ್ಟಾನಂತ. ಆ ತನಿಖಾ ತಂಡದ ಬಲಿಯಾಗ ಬಿದ್ದರೆ ಗೋಟ್ ರಟ್ಟ ಆಕೈತಿ, ಬಹಿರಂಗ ಆಕೈತಿ. ಇದನ್ನೆಲ್ಲ ಹೇಳಿದರೆ ಉತ್ತರ ಕರ್ನಾಟಕದ ಒಕ್ಕಟ್ಟಾಗಬೇಕು. ಆ ಕಾನೂನು ಮಂತ್ರಿಗಳದಾರ ನಮ್ಮಲ್ಲಿ, HK ಪಾಟೀಲ್ ಅಂತ ಮೇಧಾವಿಗಳು. ಅವರೂ ಸಹಿತ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸ್ಪೀಕರ್ ಮುಂದೆ ಅನುವು ಮಾಡ್ಕೋಬೇಕು. ಕಾನೂನು ಮಂತ್ರಿ, ಸಭಾನಾಯಕರಿದ್ದಂಗೆ ಅವರು, ಒಂದು ಹಿರಿಯ ಮಂತ್ರಿ. ನೀವು ಎಲ್ಲರೂ ಕೂಡಿ ಇವತ್ತು ಈ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಬಗ್ಗೆ ಯಾಕೆ ವಿಚಾರ ಮಾಡೋದಿಲ್ಲ? 3 ದಿನ ಅಲ್ಲ 4 ದಿನ ವಿಚಾರ ಮಾಡಿದರೂ ಅಡ್ಡಿ ಇಲ್ಲ. 10 ದಿನ ಅಧಿವೇಶನದಲ್ಲಿ 4 ದಿನ ಮೀಸಲಿಡ್ರಿ. ಉಳ್ಕಿದ ಟೈಮ್ದಲ್ಲಿ ನಿಮ್ಮ ಬಿಲ್ ಪಾಸ್ಗಳು, ಮಸೂದೆ ಪಾಸ್ಗಳು, ವಿಧೇಯಕ ಪಾಸ್ಗಳನ್ನು ಮಾಡಿಕೊಡ್ರಿ. ಶೂನ್ಯ ವೇಳೆಯಲ್ಲಿ ಏನು ಪ್ರಶ್ನೆ ಕೇಳಬೇಕು, ಚುಕ್ಕೆ ಗುರುತಿನಲ್ಲಿ ಏನು ಕೇಳಬೇಕು, ಇವೆಲ್ಲ ಕೇಳ್ರಿ. ಸದನದಲ್ಲಿ ಎಂಥ ಶಾಸಕ ಇರಬೇಕು? ಮಾತನಾಡುವಂಥ ಶಾಸಕ. ಅವನನ್ನು ಆರಿಸ್ತಾರೀಗ 28ಕ್ಕೆ. ಮಾತಾಡೋವಿರ್ಬೇಕು ಗಂಭೀರದಿಂದ. ಮಾತನಾಡಕ್ಕೆ ಎದ್ದು ನೆತ್ತರ ಉಳ್ದವ್ರು ಅಂಜಿ ಹೆದರಬೇಕು, ಸೂಜಿ ಸಪ್ಪಳ ಆಗಬೇಕು, ಗರ್ಜಿಸಬೇಕು. ಖಂಡ್ರೆ ಗರ್ಜಿಸ್ತಾರೆ, MB ಪಾಟೀಲ್ ಗರ್ಜಿಸ್ತಾರೆ, ಉಳ್ದವರು ಗರ್ಜಿಸ್ಬೇಕರಲ್ಲ. ನಿಮ್ಮ ಸಮಸ್ಯೆಗಳ ಬಗ್ಗೆ ಗರ್ಜಿಸ್ರಿ. ನಿಮ್ಮ ಸಮಸ್ಯೆಗಳು ಭಾಳ 108 ಅದಾವ. ಸಮಸ್ಯೆ ಮುಕ್ತ ಉತ್ತರ ಕರ್ನಾಟಕ ಯಾವಾಗ ಮಾಡ್ತೀರಿ? ಇವೆಲ್ಲ ಸುದ್ದಿ ಹೇಳಿದ ತಕ್ಷಣ ಇಲ್ಲಿ ಕೆಲವರು ನನಗೆ ಕಮೆಂಟ್ ಹಾಕ್ತಾರೆ. ನನ್ನ ಭಾಳ ಒಳ್ಳೆಯ ಅಭಿಮಾನಿ ಒಬ್ಬರು ಅದಾರ, ಕಮೆಂಟ್ ಹಾಕ್ತಾರೆ. ಅವ್ರ ಬಗ್ಗೆ ನಾನು ಇವತ್ತು ಹೇಳಲೇಬೇಕು. ಉಮೇಶ್ ಪಾಟೀಲ್ ಅಂಥೇಳಿ ಅವ್ರೇನು ನಾ ಏನು ಭೇಟಿಯಾಗಿಲ್ಲ, ಅವರೇನು ನನ್ನ ನೋಡಿದಾರು, ನನ್ನ ಮೊಬೈಲ್ ಮತ್ತು TVಯಲ್ಲಿ ನೋಡಿರ್ಬೋದು. ಆದರೆ ಉಮೇಶ್ ಪಾಟೀಲ್ ಅಂತ ಒಬ್ಬ ಸಾಹಿತ್ಯಕ ಉಳ್ಳ, ಒಳ್ಳೆಯ ಸಂಸ್ಕೃತಿ ಉಳ್ಳವರು ಕಮೆಂಟ್ ಹಾಕ್ತಾರೆ ಒಂದು ಪೇಜ್. ಆ ಕಮೆಂಟ್ದಿಂದ ನನಗೆ ಜ್ಞಾನೋದಯ ಆಗ್ತೈತಿ, ನನಗೆ ಎಚ್ಚರಿಕೆನೂ ಆಗ್ತೈತಿ. ನನಗೆ ಅವರು ಹಾಕುವಂಥ ಕಮೆಂಟ್ದಿಂದ ನನಗೆ ಸುದ್ದಿ ಮಾಡೋಕೆ ಮಾತಾಡೋ ಶಕ್ತಿ ಬರ್ತೈತಿ. ಎಷ್ಟು ಚಂದ ಹಾಕ್ತಾರೆ ರೀ ಏನಾರೇ ಅವಾಚ್ಯ ಶಬ್ದ, ಏನಾದರೂ ತಪ್ಪು ಚಾಟಿ ಇಟ್ಟು ಬೀಸ್ರಿ, ಟೀಕೆ ಮಾಡಿರಿ. ಟೀಕೆ ಮಾಡೋಕೆ ಒಳ್ಳೊಳ್ಳೆ ಪದ ಅದಾವೆ. ಅವಾಚ್ಯ ಪದಗಳಿಂದ ಯಾಕೆ ಮಾಡ್ತೀರಿ? ಉಮೇಶ್ ಪಾಟೀಲ್ ಅವ್ರ ನೆರಳು ಬೆಳೆಸ್ಕೋರಿ. ಕೆಲವ್ರು ಅದಾರೆ, ಅವು ಏನು ಶನಿ ಸಂತಾನಗೌಡರು ಏನು ಯಾರು ಏನು ಅವ್ರಿಗೆ ಹೇಳ್ಯಾವೋ, ಅವು ಎಲ್ಲೆಲ್ಲಿ ಏನೇನು ತಿರುಗಾಡ್ತಾವೋ, ನಾಯಿ ಬಾಲ ಡಾಂಕ್ ಇದ್ದಂಗೆ ಎಷ್ಟು ಅವಾಚ್ಯ ಶಬ್ದಗಳಿಂದ ಹಾಕ್ತೀರಿ. ನನ್ನಿಂದ ನಿಮಗೆ ಏನು ತೊಂದರೆ ಆಗೈತಿ? ನಾ ಎಚ್ಚರಿಗೊಳಿಸೋದು ಬೇಕೋ ಬೇಡ? ಯಾವ ಶಾಸಕ ಒಳ್ಳೆ ಕೆಲಸ ಮಾಡ್ಯಾನ, ಯಾವ ಶಾಸಕ ಒಳ್ಳೆ ಕೆಲಸ ಮಾಡಿಲ್ಲ, ಸುಂದು ಹೋಗಿ ಕುಣ್ತಾನ, ಅವ್ನು ಹೇಳೋದು ತಪ್ಪ್ರಿ. ಯಾವ ಮಂತ್ರಿ ಕೆಲಸ ಮಾಡಲಿಲ್ಲ, ಅವ್ನಿಗೆ ಹೇಳೋದು ತಪ್ಪ? ಹೇಳೋ ಶಕ್ತಿ ನನ್ನಲ್ಲೇ ಐತಿ. ನನ್ನ ಧ್ವನಿಯನ್ನು ಅಡಗಿಸಲಿಕ್ಕೆ ನೀವೇನು ಪ್ರಯತ್ನ ಮಾಡಿದ್ರು ಅದು ಅಡಗೋದಿಲ್ಲ. ಯಾಕೆ ಅಡಗೋದಿಲ್ಲ? ಯಾವ ಮಂತ್ರಿನ ಬಿಡೋದಿಲ್ಲ, ಯಾವ ಮುಖ್ಯಮಂತ್ರಿನ ಬಿಡೋದಿಲ್ಲ. ಸತ್ಯಕ್ಕಾಗಿ ಹೋರಾಟ, ಸತ್ಯದ ನುಡಿ ಐತಿ ನನ್ನ ಹತ್ರ. ನಿಮ್ಮದೆಲ್ಲ ಪ್ರೇಯರ್ ಐತಿ, ಶಕ್ತಿ ಐತಿ, ಪ್ರಾರ್ಥನೆ ಐತಿ, ನಿಮ್ಮ ಆಶೀರ್ವಾದ ಐತಿ. ಇವತ್ತು ಅನೇಕ ಮಂತ್ರಿಗಳ ಸಂದರ್ಶನ ಮಾಡ್ತೀನಿ. ಅನೇಕ ಮಂತ್ರಿಗಳ ಸಂದರ್ಶನ ಮಾಡುವಾಗ ಒಂದು ಸ್ವಲ್ಪ ಕೇಳ್ರಿ, ಅಲ್ಲಿ ಏನು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚಳಿಗಾಲ ಅಧಿವೇಶನದಲ್ಲಿ ಪ್ರಶ್ನೆ ಹೇಳಕ್ಕೆ ಬಂದಿರಿ? 11 ಪ್ರಶ್ನೆಗಳನ್ನು ನಾನು ಈಗಾಗಲೇ ಕಳಿಸಿದ್ದೀನಿ. 11 ಪ್ರಶ್ನೆಗಳು ಎಲ್ಲ ಉತ್ತರ ಕರ್ನಾಟಕಕ್ಕೆ ಸಂಬಂಧ ಅದಾವ.
ಈಗ ರೈತಾಪಿ ಜನರು ಚುನಪ್ಪ ಪೂಜಾರಿ ಹೋರಾಟ ಮಾಡಿದ, ಒಬ್ಬ ಸತ್ಯವಂತ ನಾಯಕ ಹೋರಾಟ ಮಾಡಿದ. ಬಡವ ಮನುಷ್ಯ, 2.5 ಎಕರೆ ಹೊಲ ಆಯ್ತು ಒಂದು. ಇಲ್ಲೇ ನಮ್ಮ ಸ್ಟುಡಿಯೋದಿಂದ 4-5 ಕಿಲೋಮೀಟ್ರ್, ಇಲ್ಲಿಂದ ಹೋಗ್ಬೇಕು, ಅಲ್ಲಿಂದ ಬರಬೇಕು. ನಂಜುಂಡ ಸ್ವಾಮಿ ಒಬ್ಬ ರೈತ ನಾಯಕರಿದ್ದರು, ಪ್ರೊಫೆಸರ್ ಇದ್ದರು. ಇದೇ ಸಿದ್ದರಾಮಯ್ಯಗೆ ಸಾಲಿ ಕಲಿಸಿದಂಥ ಪ್ರೊಫೆಸರ್ ನಂಜುಂಡ ಸ್ವಾಮಿ ಇತಿಹಾಸಗಳನ್ನು ತೆಗೆದು ನೋಡ್ರಿ. ಅವರು ರೈತರ ಸರ್ಕಾರ ಬರಬೇಕಂತೇಳಿ ಚುನಾವಣೆಯಲ್ಲಿ ನಿಂತರು. 2 ಕಡೆ ಆರಿಸಿ ಬಂದ್ರಿ ಪುಣ್ಯಾತ್ಮ ನೋಡ್ರಿ. ಬಾಬಾಗೌಡ ಪಾಟೀಲ್ರನ್ನೇ ತಯಾರು ಮಾಡಿದ್ರು ಅವ್ರು. ಬಾಬಾಗೌಡ ಪಾಟೀಲ್ ಕೇಂದ್ರ ಸರ್ಕಾರ ಮಂತ್ರಿನೂ ಆದರು, ಎಲ್ಲನೂ ಆದರು. ಆಮೇಲೆ ರೈತ ಸಂಘದ ಉಳಿಗಾಲ ಉಳಿಲಿಲ್ಲ, ರೈತ ಸಂಘಟನೆ ಮಾಡಲಿಲ್ಲ. ಆದರೆ ಆ ನಂಜುಂಡ ಸ್ವಾಮಿಯ ಶಿಷ್ಯಾಯಿ ಚುನಪ್ಪ ಪೂಜಾರಿದೊಂದು ಇತಿಹಾಸ ಹೇಳ್ತಾನೆ ಕೇಳ್ರಿ. ನಂಜುಂಡ ಸ್ವಾಮಿ ಯಾವಾಗಲೂ ಎಲ್ಲೋ ಭಾಷಣ ಕೇಳ್ರು ಬಾಲಕಿದ್ದ ಈ ಚುನಪ್ಪ ಪೂಜಾರಿ ನಂಜುಂಡ ಸ್ವಾಮಿ ಭಾಷಣ ಐತೆ ಅಂದ್ರೆ ಓಡಾಡಿ ಹೋಗ್ತಿದ್ದ. ಇದೇ ಗೋಕಾಕ ತಾಲೂಕಿನಲ್ಲಿ ನಂಜುಂಡ ಸ್ವಾಮಿ ಅನೇಕ ಬಾರಿ ಪ್ರವಾಸ ಮಾಡುವಾಗ ಚುನಪ್ಪ ಪೂಜಾರಿ ಕೇಳಕ್ಕೆ ಕುಣ್ತಿದ್ದ ಚಡ್ಡಿ ಹಾಕೊಂಡು. ನೆನಪಿಟ್ಕೋರಿ, ರೈತದ ಕಿಚ್ಚು, ರೈತ ಹೋರಾಟದ ಮನೋಭಾವನೆ, ರೈತ ಸಂಘ ಇವತ್ತು ಕಟ್ಟಿ ಲಕ್ಷಾಂತರ ಜನರ ಗಮನ ಸೆಳೆದಂಥ ಚುನಪ್ಪ ಪೂಜಾರಿ ಬಗ್ಗೆ ಯಾಕೆ ಹೇಳಕತ್ತೀನಿ? ಅವನು ನಮ್ಮ ತಾಲೂಕಿನವರ ಪುತ್ರ, ತಾಲೂಕಿನ ಒಬ್ಬ ಶಕ್ತಿಯುತ ನಾಯಕ. ರಾಜಕಾರಣ ಅವಶ್ಯಕತೆ ಇಲ್ಲ. ಚುನಪ್ಪ ಪೂಜಾರಿ ರಾಜಕೀಯ ಮಾಡಕ್ಕೆ ಹೋಗಬೇಡ. ರಾಜಕಾರಣದಿಂದ ಎಳ್ಳಷ್ಟು ಬೆಲೆ ಇಲ್ಲ. ಎಷ್ಟೋ ಜನ ರೈತ ಸಂಘದಿಂದ ಬಂದು ರೈತಾಪಿ ಜನರ ಹೋಟಗಳನ್ನು ತೆಗೆದುಕೊಂಡು ರಾಜಕಾರಣ ಮಾಡಿ ಏನೇನಾಗ್ಯಾರ ಅನ್ನೋದು ಇತಿಹಾಸ ತೆಗೆದು ನೋಡಪ್ಪ. ಚುನಪ್ಪ ಪೂಜಾರಿ ನೀ ಭಾಳ ಶಾಣೆ ಅದಿ. ಚುನಪ್ಪ ಪೂಜಾರಿ ಬಗ್ಗೆ ಯಾಕೆ ನಮ್ಮದು ಸಂಬಂಧದ 30 ವರ್ಷದಿಂದ ಸತತವಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡುವಂಥ ಚುನಪ್ಪ ಪೂಜಾರಿ ಪ್ರೀತಿ ಪ್ರಶಂಸೆಗೆ ಪಾತ್ರನಾಗಿ ಹೋರಾಟದ ಮುಖಾಂತರ ಲಕ್ಷಾಂತರ ರೈತರನ್ನು ಕೂಡಿಸಿ ಇವತ್ತು ರಾಜ್ಯ ನಾಯಕನಾಗಿ ಇವತ್ತು ಹೊರಹೊಮ್ಮಾಕತಾನಂದ್ರೆ ಅದು ಹೆಮ್ಮೆ ಪಡ್ಬೇಕಲ್ರಿ ರೈತರು ತನುಮನಧನದಿಂದ ನಿಂತರು. ಚುನಪ್ಪ ಪೂಜಾರಿ ಒಂದು ನಮ್ಮ ಬಂಡೆ, ಆ ಬಂಡೆಗೆ ಸಪೋರ್ಟಾಗಿ ನಿಂತರು. ಇವತ್ತು ಇದೇ ಚಳಿಗಾಲ ಅಧಿವೇಶನದಲ್ಲಿ 10 ಲಕ್ಷ ಜನ ಸೇರಿಸುವಂಥ ಶಕ್ತಿ ಚುನಪ್ಪ ಪೂಜಾರಿಗೈತಿ. ಅನೇಕ ಅವರ ಸಂಗಡಿಗರು, ಅನೇಕ ಅವರ ಧುರೀಣರು, ಅನೇಕ ಅವರ ನಾಯಕರು ಎಲ್ಲರೂ ಕೂಡಿ ಇವತ್ತು ಚುನಪ್ಪ ಪೂಜಾರಿಗೆ ಒಂದು ಶಕ್ತಿ ಯಾಕೆ ತುಂಬಾಕತ್ತಾರ ಅಂದ್ರೆ ಜಾತ್ಯತೀತ ನಾಯಕ, ರಾಜಕೀಯ ರಹಿತ ನಾಯಕ. ಒಬ್ಬ ಮುಖ್ಯಮಂತ್ರಿ ನೇರವಾಗಿ ಫೋನ್ ಮುಖಾಂತರ ಮಾತಾಡ್ಸಾರಂದ್ರೆ ಅದಕ್ಕೆ SP ಭೀಮಾಶಂಕರ್ ಗುಳೇಜ್ ಸಾಕ್ಷಿ. ಶಕ್ತಿ ಐತಂತ ಮಾತಾಡ್ತಾರಲ್ಲ, ಇಲ್ಲಿ ಕರ್ನಾಟಕ ಬಂದ್ ಮಾಡುವಂಥ ಶಕ್ತಿ ಚುನಪ್ಪ ಪೂಜಾರಿ ಕಡೆ ಐತಿ. ಬಡು ಮನುಷ್ಯ ನೋಡ್ರಿ, ಸಿಂಪಲ್ ಇರ್ತಾನೆ. ಆದರೆ ಚುನಪ್ಪ ಪೂಜಾರಿಯ ಬೆಳವಣಿಗೆಯನ್ನು ಸಹಿಸಲಾರದೆ ಅವನು ಸಹಿತ ಕೆಡ್ಡಾಗಿ ಬೆಳೆಸುವಂಥ ಕುತಂತ್ರಿಗಳು ಇರ್ತಾರೆ. ಚುನಪ್ಪ ಪೂಜಾರಿ ನಿನಗೆ ಎಚ್ಚರಿಕೆ, ಪ್ರತಿ ಹೆಜ್ಜೆ ಮಾತ್ರ ಎಚ್ಚರಿಕೆಯಿಂದ ಹೋಗು. ನೀನು ಬಲಶಾಲಿಯಾಗಿ ಬೆಳೆಯಬೇಕಾದರೆ ನಿನ್ನ ರೈತ ಸಂಘವನ್ನು ರಾಜ್ಯ ಮಟ್ಟದಲ್ಲಿ ರೈತಾಪಿ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರನಾಗಬೇಕಾದರೆ ನಿನ್ನ ಪ್ರತಿ ಹೆಜ್ಜೆ ಸಹಿತ ಜಾಗರೂಕತೆಯಿಂದ ಇಡಬೇಕು. ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ಆಶೀರ್ವಾದ ನಿನಗೈತಿ, ಹೆದರಾಕ ಹೋಗಬೇಡ. ಜನನೂ ಬೆಂಬಲ ಐತಿ, ರೈತಾಪಿ ಜನ ಬೆಂಬಲ ಐತಿ, ನಮ್ಮಂಥವರು ನಿನಗೆ ಬೆಂಬಲ ಅದಾರ. ನೀ ಬೆಳಿ, ನೀ ಬೆಳೆಯೋದನ್ನ ನೋಡ್ತೀವಿ. ತುಳಿಯವ್ರನ್ನ ನಾವು ಬದಿಗೆ ಸರಿಸ್ತೇವೆ. ಇದನ್ನು ಎಚ್ಚರಿಕೆ ಕೊಡಾಕತ್ತೀನಿ. ಇವತ್ತು ತುಳಿಸ್ತೋ ಯಾರು ತುಳಿಲಿಕ್ಕೆ ಪ್ರಯತ್ನ ಪಡ್ತಾರಲ್ಲ, ನಮಗೂ ಭಾಳ ಕಾಟ ಕೊಟ್ರೆ ನಾವು ಬೆಳೆಯೋ ಸಲುವಾಗಿ ವಿಚಾರ ಮಾಡಾಕತ್ತಿದ್ದೀವಿ. ನಾವು ಬೆಳೆದಾವ ಅದು ತುಳ್ಯಾಕತ್ರ ಅಂದ್ರೆ ಮತ್ತೆ ಯಾತ್ರಕ್ಕೆ ನೋಡಾಕತ್ತರು. ಒಂದು ರದ್ದಿ ಕಾಗದ ಇವತ್ತು ಸಹಿತ ಅದನ್ನು ರದ್ದಿ ಕಾಗದ ಅಂತ ತಿಳ್ಕೊಬೇಡ್ರಿ. ಆ ರದ್ದಿ ಕಾಗದ ಎಲ್ಲರ ರದ್ದಿ ಆಗಿ ಹೋಗಿದ್ರೆ ಅದೇ ಆ ರದ್ದಿ ಕಾಗದವನ್ನು ಒಂದು ಹುಡುಗ ಪತಂಗ ತಯಾರು ಮಾಡಿ ಹಾರಿಸುವಾಗ ನೋಡಿದಂದ್ರೆ ತಲೆ ಎತ್ತಿ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಅದೇ ರದ್ದಿಯ ಮಹತ್ವ. ರದ್ದಿ ಕಾಗದವು ಸಹಿತ ಮಹತ್ವ ಕಳ್ಕೊಳ್ಳೋದಿಲ್ಲ. ಅದು ಬಂಗಾರದಂತೆ ಎತ್ತರವಾಗಿ ನೋಡ್ತೀರಿ. ಎಷ್ಟೊಂದು ಹುರುಪು ಹುಮ್ಮಸ್ಸಿನಿಂದ ರಾಕೆಟ್ ನೋಡಿದಂಗೆ. ಕಮೆಂಟ್ ಹಾಕ್ರಿ. ಮಂತ್ರಿಗಳ ಬಗ್ಗೆ ಎಚ್ಚರಿಕೆ ವಹಿಸ್ತೀನಿ. ಮಂತ್ರಿಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತಗೋತೀನಿ. ಅವನು ಸೋಲ್ತಾನ, ಅವನು 2 ಗಂಟೆ ಠೇವಣಿ ನಷ್ಟ ಆಕೈತಿ ಅಂತೇಳಿ ಹೇಳಿದ ನಾವು ಕರ್ನಾಟಕ ರಾಜ್ಯದಾಗ. ನಾವು ಒಬ್ಬ ಅಲ್ಲ, ತೆಗೆದು ನೋಡ್ರಿ ಯಾವ ಠೇವಣಿ ನಷ್ಟ ಆಕೈತಿ ಅನ್ನೋದು 23ರಾಗ ಹೇಳೀನಿ. ನೀ ಸೋತು ಸುಣ್ಣಾಗತಿ, ನಿಂದ್ರಾಕ ಹೋಗಬೇಡ. ಠೇವಣಿ ನಷ್ಟ ಆಕೈತಿ, ನಿಂದ ಹೆಸರು ಕೆಟ್ಟೈತಿ ಅಂದಾಗ ಅಲ್ಲಿ ಗೆದ್ದ ಶಾಸಕ ಬಂದ ನಾನು ಅಪ್ಕೋತಾನ. ನಿಜ ಹೇಳಿದಿ ಕಾಕ, ಸೋತ ಸುಣ್ಣ ಆಗತಿ ಅಂತ ಹೇಳಿದ್ದಿ. ಸುಣ್ಣ ಅದನ್ನ ಗೆದ್ದು ಬನ್ನಿ. ಆಮೇಲೆ ನಿನಗೂ ಎಚ್ಚರಿಕೆ ಇಲ್ಲ. ಮತ್ತು ನೀನು ಮತ್ತು 28ಕ್ಕೆ ಸೋತು ಸುಣ್ಣ ಆಗಬಾರ್ದು. ನೀ 2.5 ವರ್ಷ ಏನು ಚಲೋ ಕೆಲಸ ಮಾಡಾಕತ್ತಿ, ಹಂಗೆ ಮಾಡು. ಬೆಳಗಾವಿ ಜಿಲ್ಲೆ ಇರಲಿ, ಹಾವೇರಿ ಇರಲಿ, ಉತ್ತರ ಕರ್ನಾಟಕ, ಬಾಗಲಕೋಟೆ, ಬಿಜಾಪುರ, ಇನ್ನು ಮುಂದೆ ಯಾರಾದರೂ ಕಾರ್ಯಕರ್ತರನ್ನು ತುಳಿಯಾಕ ಪ್ರಯತ್ನ ಪಟ್ಟರೆ, ಕಾರ್ಯಕರ್ತರನ್ನ ಬೆಳೆಸಲಿಲ್ಲ, ನಿಮ್ಮ 2 ಗಂಟೆ ಕಳ್ಕೊಬೇಕಾಕೈತಿ.
ನೀವು ಚಳಿಗಾಲ ಅಧಿವೇಶನದಾಗ ಬರತ್ತೀರಿ, ಶಾಲ್ ಹಾಕತ್ತೀರಿ, ಅವ್ರಿಗೆ ತುರಾಯಿ ಹಾಕಾಕ್ತೀರಿ, ಊಟಕ್ಕೆ ಕರ್ಕೊಂಡು ಹೊಂಟ್ರಿ, ಎಲ್ಲ ಮಾಡಾಕತ್ತೀರಿ. ಏನೂ ಮಾಡಬೇಡ್ರಿ, ಅವ್ರಿಗೆಲ್ಲ TAD ಐತಿ, ಭರ್ಜರಿ ಭೋಜನ ಐತಿ, ಶಾಲ ಸಹಿತ ಕೊಡಬೇಡ್ರಿ, ಅನಾಥಾಶ್ರಮ ಕೊಡ್ರಿ, ಉದ್ದರಾಶ್ರಮ ಕೊಡ್ರಿ, ಹಾರ ಮಾಲಿ ತುರಾಯಿ ಇವೆಲ್ಲ ಬಿಡ್ರಿ. ಬರೇ ನಿಮ್ಮ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕೇಳ್ಕೊರಿ. ಒಂದು ಊರಾಗ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಊರಾಗ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ, ಒಂದು ಊರಾಗ ಒಂದು ಅಂಗನವಾಡಿ ಇಲ್ಲ, ಒಂದು ಊರಾಗ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಒಂದು ರಸ್ತೆ ಇಲ್ಲ, ಬೀದಿ ದೀಪ ಇಲ್ಲ, ಒಂದು ಗ್ರಂಥಾಲಯ ಇಲ್ಲ. ಇವು 5 ಪ್ರಮುಖ ಅಂಶಗಳನ್ನು ಕೇಳ್ತೀರಿ. ಆ ಕೇಳಿದ್ರೆ ಮಾತ್ರ ಕಾರ್ಯಕರ್ತರ ಶಕ್ತಿ. ಯಾವ ಆ ಶಾಸಕ ಮತ್ತು ಮಂತ್ರಿ ನಿಮ್ಮ ಮಾತು ಕೇಳಿಲ್ಲ, ಇಡುಗಂಟು ಕಳಿಸ್ರಿ, 28ಕ್ಕೆ ಠೇವಣಿ ನಷ್ಟ ಮಾಡಿ ಮನೆಗೆ ಕುಣಿಸ್ರಿ ಬಾಜಿಯಲ್ಲಿ. ಯಾವ ಸೆಲ್ಯೂಟ್ ಹಿಡಿದ್ರೆ ಯಾವ ನಮಸ್ಕಾರ ಮಾಡೋದಿಲ್ಲ. ಮಾಡ್ತೀರಿ. ನಿಜವಾಗಿ ಇವತ್ತು ಉಮೇಶ್ ಪಾಟೀಲ್ ಅವ್ರನ್ನ ಯಾಕೆ ನೆನೆಸ್ತೀನಿ ಅಂದರೆ, ನನಗೆ ಮಾರ್ಗದರ್ಶನವಾಗಿ ಒಳ್ಳೊಳ್ಳೆಯ ಕಮೆಂಟ್ ಒಂದು ಪೇಜ್ ಹಾಕ್ತಾರ. ಆ ಪೇಜದಲ್ಲಿ ನಾನು ಓದುತ್ತೀನಿ, ನಂದು ಎಲ್ಲಿ ಏನಾದರೂ ಒಂದು ಸ್ವಲ್ಪ ಅಡೆತಡೆ ಅದನ್ನು ತಿದ್ಕೋತೀನಿ. ಆದರೆ ಒಂದು ಸಾಮ್ರಾಜ್ಯದ ಬಗ್ಗೆ ಹೇಳಬೇಕಾದ್ರೆ ಅವರು ಮಾಡಿದ ಸಮಾಜ ಸೇವೆ, ಅವರು 25 ವರ್ಷದಿಂದ ರಾಜಕೀಯ ರಂಗದಲ್ಲಿ ಅದಾರ. ಮನ್ಯಾಗ 4-5 ಮಂದಿ MLAಗಳು ಆಗ್ತಾರ, MP ಗಳು ಆಗ್ತಾರ, 28ಕ್ಕೆ 12 ಮಂದಿ ಆಗ್ತಾರ. ಇದು ಹೇಳೋದೇನು ತಪ್ಪ್ರಿ? ಅಜಾತ ಶತ್ರುಗಳು, ಜಾತ್ಯತೀತ ನಾಯಕರು, ಎಲ್ಲ ಜಾತಿ ಧರ್ಮದವ್ರನ್ನ ಒಂದೇ ವೇದಿಕೆ ಮೇಲೆ ಒಯ್ಯಾಕತ್ತಾರ. ಸಣ್ಣ ಹುಡುಗರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಹಾಕತ್ತರು. ಎಲ್ಲೈತಿ ಸಮಾಜ ಸೇವೆ? ಅದಕ್ಕೆ ಮುಖ್ಯ. ನೀವು ಮಾಡಿದಂಥ ಕಾರ್ಯಗಳನ್ನು ನಿಮಗೆ ಸಾಧನೆ ಮಾಡಿ ನೋಡ್ತಾರೆ ಜನ. ಇವತ್ತು ನೀವು ಆಗ್ರಿ ಹಂಗೆ ಸಮಾಜ ಸೇವೆ ಮಾಡಿರಿ. ಗಂಟು ಕಟ್ಕೊಂಡು ಮನ್ಯಾಗ ಇಡಬೇಡ್ರಿ. ಬಡವ್ರಿಗೆ ಒಂದು ಸ್ವಲ್ಪ ಕೊಡೋದು ಬರ್ರಿ, ಅವ್ರು ಕೊಡ್ತಾರೆ, ದಾನ ಧರ್ಮ ಮಾಡ್ಕೊತ್ಕೊಳ್ತಾರೆ. ಬೆಳಗಿಂದ ಸಂಜೆ ತನಕ ಅನ್ನದಾಸೋ ಅಂತೂ ನಿರಂತರ 5 ಅಂತಂಬ್ರ ಮನೆಗಳಿಗೆ ಹೋಗ್ರಿ. ಇದನ್ನು ಹೇಳ್ರೆ ಖಾರ ಕೊಟ್ಟು ಮೆಣಸಿಕಾಯಿ ಇಟ್ಟಂಗೆ ಹಾಕಿದ್ರಪ್ಪ ನಿಮ್ಗೆ. ಏನು ಹೇಳ್ತಾನೋ ಆ ಜಾರಕಿಹೊಳಿ ಸಾಮ್ರಾಜ್ಯದನ್ನು ಹೇಳ್ತಾನೋ. ಹಕ್ಕೈತೆ ನನಗೆ ಹೇಳಾಕ, ನಾ ಕಣ್ಣಾರೆ ನೋಡ್ತಾನೆ ಅವ್ರು ಪ್ರತಿಯೊಂದು ಸನ್ನಿವೇಶಗಳನ್ನು. ಎಷ್ಟೋ ಜನ ಅಹವಾಲು ತೆಗೆದುಕೊಂಡು ನಂಬರ್ ಹಚ್ಚಿ ಹೋಗ್ತಿರ್ತಾರೆ. ನಾ ಗುಪ್ತವಾಗಿ ಕುತ್ಕೊಂಡು ನೋಡ್ತಾನೆ. ಒಬ್ಬರೇ ನಿರಾಶೆಯಾಗಿ ಹೋಗ್ತಾನೆ. ಕರೆದು ಕೇಳ್ತಾನೆ, ಏನು ಮಾಡಿದೆ ನನ್ನ ಸಾವುಕಾರ ನಿನ್ನ ಕೆಲಸ ಅಂತೇಳಿ. ಬಾಲ್ಚನ್ ಸಾವುಕಾರ ಮಾಡಿದಿಲ್ಲೋ ಕೆಲಸ? ಏನು ರೀ ಸಾವುಕಾರ ಮಾಡಿದ, ದೇವ್ರು ಒಳ್ಳೇದಾಗಲಿ ಅಂತೇಳಿ ಬೆನ್ ಚಪ್ಪರಿಸಿ ಕಳಿಸಿದ, ಕೆಲಸ ಆತು ನಮ್ಮದ ಅಂತ ಹೇಳ್ತಾರೆ. ಸತೀಶ್ ಕಡೆ ತಕ್ಷಣ ರೀ ಫೋನ್ ಮಾಡಿ ಹೇಳಿದ್ರು, ಮಂತ್ರಿಗಳ ಕೆಲಸ ಆತು ನಂದ ಅಂತ ಹೇಳ್ತಾರೆ. ಇದೇ ರಮೇಶ ಭಾಳ ಫಾಸ್ಟ್, ತಕ್ಷಣ ಆರ್ಡ್ರ, ಎಲ್ಲ ಕಡೆ SMS, ಅಲ್ಲಿ ಒಂದು ಸ್ಟ್ರಾಂಗ್. ಹೋಗ್ರಿ ಲಕ್ಕನ ಕಡೆ ತಿರ್ಗಾಡ್ಕೋತಾನೆ, ಅಹವಾಲು ಸ್ವೀಕಾರ ಮಾಡ್ತಾನೆ, ತಿರ್ಗಾಡ್ಕೋತಾನೆ. ಇವೆಲ್ಲ ಯಾಕೆ ಬೇಕು? ಮುದ್ದಿನ ಮಗಳು MP ನೋಡಿದ್ರಿ ಜನತಾ ದರ್ಶನ ಇವತ್ತು. ನೋಡ್ರಿ ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಕ್ರಾಂತಿ ಆಗತೈತಿ. ನೀರಿಲ್ಲದ ಜನರಿಗೆ ನೀರು 39 ಕೆರೆಗಳನ್ನ ತುಂಬಿಸಿದಂಥ ಅಪ್ಪನ ಸಹಕಾರ. ಇವೆಲ್ಲ ಯಾಕೆ ಹೇಳಬಾರ್ದ್ರಿ? ಸಮಸ್ಯೆಗಳು ಏನೇನ ನಿವಾರಣೆ ಆಗ್ಯಾವ ಹೇಳಬಾರ್ದೇನ್ರಿ? ಇದೆಂಥ ಕರ್ಮ ಇದು? ಭೀಮಸಿ ಜಾರಕಿಹೊಳಿ ಇನ್ನು ಅಖಾಡ ಕೇಳಿಬೇಕು. ಇನ್ನು ಭೀಮಸಿ ಜಾರಕಿಹೊಳಿ ಒಂದು ಅಖಾಡ ಕೇಳೋದಂದ್ರೆ ಇನ್ನು ಮತ್ತು ಜಿಲ್ಲಾದ ಒಂದು ರೋಚಕ ಕಹಾನಿನ ಬೇರೆ ಆಕೈತಿ. ಸ್ಕ್ರಿಪ್ಟ್ ಬರೆದಿಟ್ಟೇವಿ, ಉತ್ತರ ಕರ್ನಾಟಕದ ಸಾಮ್ರಾಜ್ಯದ ಧೀರರು ಅಂಥೇಳಿ ಫಿಲ್ಮ್ ತಯಾರು ಮಾಡಕತ್ತೇವೆ. ಒಂದು ಉತ್ತರ ಕರ್ನಾಟಕದ ಮಾಡ್ತೀವಿ, ಒಂದು ದಕ್ಷಿಣ ಕರ್ನಾಟಕದ ಮಾಡ್ತೀವಿ. ಅಲ್ಲಿ ಜಮೀರಮ್ಮದ ಖಾನ್ ಮತ್ತು ಸಂತೋಷ ಲಾಡನ್ನು ಮಾಡ್ತೀವಿ. ತಯಾರು ಮಾಡಕತ್ತೀವಿ. ಆ್ಯಕ್ಟರ್ಗಳು ಬರಾಕತ್ತಾರ. ಇನ್ನು ನಟನೆ ಪ್ರಾರಂಭ ಆಗೋದು, ಸನ್ನಿವೇಶ ಪ್ರಾರಂಭ ಆಗೋದು, ಗ್ರಾಮೀಣ ಮಟ್ಟದಾಗ ಶೂಟಿಂಗ್ ಆಗೋದು. ಇದರ ಸಲುವಾಗಿ ಎಂತಿಂಥ ಡೈರೆಕ್ಟರ್ ಪ್ರೊಡ್ಯೂಸರ್ ನಮ್ಮನ್ನು ಸಂಪರ್ಕ ಮಾಡ್ಯಾರ. ಬೃಹತ್ ಪ್ರಮಾಣದಲ್ಲಿ ಆ ಪಿಕ್ಚರ್ ಓಡೋದು. ಆ ಪಿಕ್ಚರ್ದಾಗಿದೆ ಉತ್ತರ ಕರ್ನಾಟಕದವ್ರನ್ನ ತೊಗೋತೀವಿ, ಬೇರೆದವ್ರನ್ನ ತೊಗೊಳಂಗಿಲ್ಲ, ನಮ್ಮ ಪ್ರತಿಭೆಗಳನ್ನ ಬೆಳಕಿಗೆ ತರ್ತೀವಿ. ಇವೆಲ್ಲ ಹೇಳಿದ್ರೆ ಇವು ಬಕೆಟ ಸಿಂಟೆಕ್ಸ. ನೀವು ಸಿಂಟೆಕ್ಸ್ ಎಷ್ಟು ಲೀಟ್ರ್ ದೊಡ್ಡದೈತ್ರಲ್ಲ ಅದನ್ನು ಹೇಳಿಬಿಡ್ರಿ ಸಾಕು. ನಾ ಏನೂ ನಿಮಗೆ ಪ್ರತಿಕ್ರಿಯೆ ಕೊಡಂಗಿಲ್ಲ. ಆದ್ರೆ ಮಂತ್ರಿ ಶಾಸಕರನ್ನ ಮಾತ್ರ ಕಾರ್ಯಕರ್ತರೇನು ತುಳ್ಯಾಕತ್ತೀರಿ, ಅದಕ್ಕೆ ನಾ ಮಾತ್ರ ಬೆನ್ನತ್ತಾವ. 27 ಬಾಗಲಕೋಟದಾಗ ಮಹಾ ಸಮಾವೇಶ ಆಗೋದು. ದಿಕ್ಕ ಬದಲಾಕೈತಿ. ಬಾಗಲಕೋಟದವ್ರು ಮಾಡಾಕತ್ತೀರಿ ಕಾರ್ಯಕ್ರಮ 27ಕ್ಕೆ. ದಿಕ್ಕ ಬದಲಾಕೈತಿ. ಅನ್ನ ಬಸವಣ್ಣ ನಾಡಿನಲ್ಲಿ, ಸೂಫಿ ಸಂತರ ನಾಡಿನಲ್ಲಿ ಕರ್ನಾಟಕದ 28ರ ಚುನಾವಣೆ ದಿಕ್ಕ ಬದಲಾಕೈತಿ. ಅಲ್ಲಿ ಕಾರ್ಯರೂಪಕ್ಕೆ ಬರ್ತೈತಿ. ಅದು ಕಹಳೆ ಊದಾಕತೈತಿ. ಶಂಕಾ ಚಾಲು ಆಗ್ತೈತಿ ಅಲ್ಲಿಂದ ಬಾಗಲಕೋಟದಿಂದ. ಇನ್ನದು ರಾಜ್ಯಾದ್ಯಂತ ಪ್ರಸರಣ ಆಕೈತಿ. ನೋಡ್ಕೊತ ಹೋಗಿರಿ. ಯಾಕೆ ಕಡಕ್ಕೆ ಹೇಳಕತ್ತಾನೆ ಇವತ್ತು ಜವಾರಿ ಕಾಕ ಅಂದ್ರೆ ಈ ವಿಷಯಗಳನ್ನ ಹೇಳಕತ್ತೀನಿ. 9 ದಿವಸ ಉಳಿದೈತಿ ಚಳಿಗಾಲ ಅಧಿವೇಶನ. ಚೆಂದಾಗಿ ಮಾಡ್ಕೊತ ಹೋಗ್ರಿ. ಜನರ ಅಹವಾಲುಗಳನ್ನು ತೆಗೆದುಕೊಂಡು ಇತ್ಯರ್ಥ ಮಾಡಿರಿ. ಶಾಂತಿಯುತ ಮಾಡಿರಿ. ಯಾವುದೇ ದ್ವೇಷ ಮಾಡಕ್ಕೆ ಹೋಗಬೇಡ್ರಿ. ಯಾವುದೇ ಆರೋಪ ಪ್ರತ್ಯಾರೋಪ ಮಾಡಬೇಡ್ರಿ. ಸಣ್ಣ ಪುಟ್ಟ ಜಗಳ ಪೊಲೀಸರ ಜೊತೆ ಆಗಲಿ, ಅವ್ರ ಜೊತೆ ಆಗಲಿ, ಅಧಿಕಾರಿಗಳ ಜೊತೆ ಆಗಲಿ, ಒಳಗೆ ಹೋಗೋ ಸಲುವಾಗಿ ಹೊರಗೆ ಹೋಗೋ ಸಲುವಾಗಿ ನೂಕು ಮಾಡಬೇಡ್ರಿ. ಸಮಾಧಾನದಿಂದ ಮಾಡಿರಿ. ಅಂಥ ಒಳ್ಳೊಳ್ಳೆ ಅಧಿಕಾರಿಗಳು ನಿಮ್ಮ ಮೇಲೆ ನಿಗಾ ಇಟ್ಟಾರ. ಚೆಂದಾಗಿ ಮಾಡ್ಕೊತ ಹೋಗ್ರಿ. ಇಷ್ಟ ನನ್ನ ವಿನಂತಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಡ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ, ಫೇಸ್ಬುಕ್ ಫಾಲೋ ಮಾಡ್ರಿ. ಈ ಸುದ್ದಿ ಇವತ್ತು ಚಳಿಗಾಲ ಅಧಿವೇಶನದಾಗ ಪ್ರತಿಯೊಬ್ಬರ ಮೊಬೈಲ್ದಾಗ ಬರ್ತೈತಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.